ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ಥರದ ಒಂದು ಕ್ರೋಶೆ ಸ್ಟಿಚ್ ತೋರಿಸ್ಕೊಡ್ತಾ ಇದ್ದೀನಿ. ಕ್ರೋಶೆಯಲ್ಲಿ ಮಾಡೋಂಥ ಒಂದು ಸ್ಟಿಚ್ಚು ಶಾಲ್ಗಳಿಗೆ, ಬೇಬಿ ಬ್ಲ್ಯಾಂಕೆಟ್ಗೆ ಎಲ್ಲ ಮಾಡ್ಕೋಬಹುದು. ಇದು ಫ್ರಂಟ್ ಲೂಪ್ ರಿಬ್ಡ್ ಸ್ಟಿಚ್ ಅಂತ ಹೇಳ್ತಾರೆ. ಬ್ಯಾಕ್ ಲೂಪ್ ರಿಬ್ಡ್ ಸ್ಟಿಚ್ ನಾನು ತೋರಿಸಿದ್ದೀನಿ, ಈಗ ಒಂದು ವಾರ ಮೊದಲೇ ಮಾಡಿ ತೋರಿಸಿದ್ದೀನಿ, ನನ್ನ ಚಾನಲಲ್ಲಿದೆ ನೋಡಿ. ಇದು ಫ್ರಂಟ್ ಲೂಪಲ್ಲಿ ರಿಬ್ಡ್ ಸ್ಟಿಚ್, ಫ್ರಂಟ್ ಲೂಪ್ ಹಾಕ್ಕೊಂಡು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ 4 ಪ್ಲೈ ವುಲ್ಲನ್ನು ಮತ್ತು 3 mm ಕ್ರೋಶೆ ತೊಗೊಂಡಿದ್ದೀನಿ. ಫಸ್ಟ್ ಈ ಥರ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು, ಸ್ಲಿಪ್ ನಾಟ್ ಹಾಕ್ಕೊಂಡು ಚೈನ್ ಮಾಡ್ಕೊಳ್ಳೋಣ. ಅದರಲ್ಲಿ ಸಿಂಪಲಾಗಿ ಚೈನ್ ದಾರ ತಗೊಂಡು ಚೈನ್ ಮಾಡ್ಕೋಬೇಕು. ಫುಲ್ಲು ಉದ್ದಕ್ಕೆ ನಿಮಗೆ ಎಷ್ಟು ಉದ್ದ ಬೇಕು, ಶಾಲು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು, ಏನು ಬೇಬಿ ಬ್ಲ್ಯಾಂಕೆಟ್ ಮಾಡೋದಾದರೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಉದ್ದಕ್ಕೆ ನೀವು ಚೈನ್ ಹಾಕ್ಕೋಬೇಕು. ಯಾವುದೇ ಕೌಂಟಿಂಗು ಬೇಕಾಗಿಲ್ಲ, ಅಳತೆ ಮಾಡ್ಕೊಳ್ಳಿ. ಬೇಕಾದ್ರೆ ಇಂಚ್ ಟೇಪಲ್ಲಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಳಿ. ಅಳತೆ ಬೇಕಾಗಿಲ್ಲ, ಯಾಕಂದರೆ ಪ್ರತಿಯೊಂದು ಚೈನಲ್ಲೂ ಮಾಡುವಂಥ ಒಂದು ಡಿಸೈನ್ ಇದು. ಆದ್ದರಿಂದ ಈ ಥರ ಉದ್ದಕ್ಕೆ ಹಾಕಿದ ಮೇಲೆ ಮತ್ತೆ ಡಿಸೈನ್ ಮಾಡ್ಕೊಳ್ಳೋದು. ಬೇಬಿ ಬ್ಲ್ಯಾಂಕೆಟು, ಶಾಲ್ಗೆ, ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಒಂದು ಏನು ಟೇಬಲ್ ಕ್ಲಾತು ಇಂಥದ್ದಕ್ಕೆಲ್ಲ. ಚೈನ್ ಆದಮೇಲೆ ಈಗ 2 ಚೈನ್ ಬಿಟ್ಕೊಳ್ಳಿ ಆ ಚೈನಲ್ಲಿ. ಆಮೇಲೆ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ದಾರ ಸುತ್ತಕೊಂಡು ಚೈನ್ ಒಳಗಿಂದ ದಾರ ತೊಗೊಂಬಂದರೆ ಮತ್ತೆ 3 ಒಂದು ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ ಎಲ್ಲ ಚೈನ್ಗಳಲ್ಲೂ ಮಾಡಬೇಕು, ಒಂದು ಚೈನು ಬಿಡಬಾರ್ದು. ಬಿಟ್ಟು ಹೋದರೆ ಅದು ಡಿಸೈನ್ ಹಾಳಾಗುತ್ತೆ. ಯಾವುದೇ ಚೈನ್ಗಳು ಸ್ಕಿಪ್ ಮಾಡೋದಿಲ್ಲ, ಸ್ಕಿಪ್ ಮಾಡೋ ಹಾಗಿಲ್ಲ, ಹಾಗೆ ಮಾಡ್ತಾ ಹೋಗಬೇಕು ಪ್ರತಿಯೊಂದರಲ್ಲೂ. ಹಾಫ್ ಡಬಲ್ ಕ್ರೋಶೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ, ನೀವು ಚೈನ್ ಎಷ್ಟು ಮಾಡಿದರೆ ಅಷ್ಟು ಚೈನಲ್ಲಿ ಫುಲ್ಲಾಗಿ ಮಾಡ್ಕೊಂಡು ಹೋಗಬೇಕು. ಈ ಥರ ಎಂಡ್ವರೆಗೂ ಮಾಡ್ಕೊಳ್ಳಿ. ಇದೇ ಥರ ಬೇರೆ ಸ್ಟಿಚ್ಗಳು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ, ಚಾನಲಲ್ಲಿ ಇದೆ. ಇನ್ನು ಮುಂದೇನು ತುಂಬ ಈ ಥರದ ಡಿಸೈನ್ಗಳು ಮಾಡ್ತೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನನ್ನ ವೀಡಿಯೋಗಳು ಸಜೆಸ್ಟ್ ಆಗ್ತಾ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇದುವರೆಗೆ ಮಾಡಿಲ್ಲ ಅಂದರೆ ಮಾಡಿ. ಅದೇ ರೀತಿ ಸಾರಿ ಕುಚ್ಚು ಕೂಡ ಮಾಡ್ತಾಯಿದ್ದೀನಿ ನನ್ನ ಚಾನಲಲ್ಲಿ ನೋಡಿ. ಸಾರಿ ಕುಚ್ಚಿನ ಡಿಸೈನ್ಗಳು ತೋರಿಸ್ತಾ ಇದ್ದೀನಿ, ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಈ ಥರ ಪೂರ್ತಿಯಾಗಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಎಂಡ್ವರೆಗೂ ಮಾಡಿದ್ದೀನಿ. ಈಗ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಈಗ ನೋಡಿ, ಈ ಮೇಲಿನ ಇದು ಇದೆಯಲ್ವ ನೋಡಿ, ಜಡೆ ಥರ ಇದೆ ಚೈನ್ಗಳು. ಹಾಫ್ ಡಬಲ್ ಕ್ರೋಶೆ ಮೇಲಿನ ಭಾಗ ಅದಲ್ಲಿ ಫ್ರಂಟ್ ಲೂಪ್ಗೆ ನಾವು ಹಾಕ್ಕೋಬೇಕು. ಫ್ರಂಟಿಗೆ ಮಾತ್ರ ಹಾಕ್ಕೊಳ್ಳೋದು, ಎರಡಕ್ಕೂ ಸೇರಿ ಹಾಕಲ್ಲ. ನಾರ್ಮಲಾಗಿ ನಾವು ಎರಡಕ್ಕೂ ಸೇರಿ ಮಾಡೋದಲ್ವ, ಇಲ್ಲಿ ಫ್ರಂಟಿನ ದಾರಕ್ಕೆ ಮಾತ್ರ. ಆ 2 ಚೈನಲ್ಲಿ ಜಡೆ ಥರ ಇರುತ್ತೆ ನೋಡಿ, ಅಲ್ಲಿ ನಾರ್ಮಲಾಗಿ ನಾವು 2 ಸೇರಿಸಿ ಮಾಡ್ತೀವಲ್ವ, ಈಗ ಫ್ರಂಟಿಗೆ ಮಾತ್ರ. ಅದು ನೋಡಿ ಫ್ರಂಟಲ್ಲೆಲ್ಲ ಇದೆ. ನಮ್ಮ ಸೈಡಲ್ಲಿರೋದು ನಾವು ಮಾಡ್ತೀವಲ್ವ, ನಮ್ಮ ಕಡೆಗೆ ಇರೋವಂಥದ್ದು ಫ್ರಂಟ್ ಲೂಪು, ನಮ್ಮ ಸೈಡಲ್ಲಿರೋವಂಥದ್ದು. ಆ ಎದುರು ಅಂದರೆ ಆ ಕಡೆ ಇರೋವಂಥದ್ದು ಬ್ಯಾಕ್ ಲೂಪು. ಫ್ರಂಟ್ ಲೂಪಲ್ಲಿ ಮಾತ್ರ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ತಿರುಗಿಸ್ಕೊಳ್ಳಿ, ವರ್ಕು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳಿ. ಆವಾಗ ಮೇಲೆ ಇರುತ್ತಲ್ಲ, ಮೇಲಿರೋ ಚೈನ್ ಇದು ಜಡೆಗಳಲ್ಲಿ ಫ್ರಂಟ್ ಲೂಪು, ಇದಕ್ಕೆ ಮಾತ್ರ ನಾವು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. ಬ್ಯಾಕ್ ಸೈಡಲ್ಲಿ ಇರೋಂಥದ್ದಲ್ಲ, ಅಂದರೆ ಫ್ರಂಟಿಗೆ ಅಲ್ಲಿ ಒಂದು ಸ್ವಲ್ಪ ಜಡೆ ಥರ ಇರುತ್ತೆ ಎದುರೇ, ಅದಲ್ಲ, ಕೆಳಗಡೆ ಮೇಲೆ ಇರುವಂಥ ಜಡೆಯಲ್ಲಿ ಫ್ರಂಟ್ ಲೂಪ್ ಹಾಕ್ಕೋಬೇಕು ನೋಡಿ. ಎರಡನ್ನು ಸೇರಿಸಿ ಹಾಕ್ಕೋಬೇಡಿ, ಅದು ಡಿಸೈನ್ ಹಾಳಾಗುತ್ತೆ. ತಪ್ಪೆ ಕೂಡ 2 ಸೇರಿಸಿ ಹಾಕ್ಕೋಬಾರ್ದು. ಈ ಥರ ಮಾಡ್ಕೊಳ್ಳಿ. ನಿಧಾನವಾಗಿ ಹಾಕ್ಕೋಬೇಕಾಗತ್ತೆ, ಒಂದು 2 ಲೈನು. ಆಮೇಲೆ 2 ಲೈನ್ ಆದಮೇಲೆ ಸ್ಪೀಡ್ ಮಾಡ್ಕೊಳ್ಳೋಕ್ಕಾಗತ್ತೆ. ಈಗ ಅದರ ಕೈ ತಪ್ಪುತ್ತೆ, ಫ್ರಂಟ್ ನೋಡ್ಕೊಂಡು ಹಾಕೋ ಸ್ವಲ್ಪ ಕಷ್ಟ ಆಗುತ್ತೆ. ಮೇಲೆ ಇರುವ ಚೈನ್ಗಳಲ್ಲಿ ಫ್ರಂಟ್ ಲೂಪ್, 2 ಒಟ್ಟಿಗೆ ಹಾಕ್ಕೋಬಾರ್ದು. ಅದು ಆ ಥರ 2 ಒಟ್ಟಿಗೆ ಹಾಕಿದರೆ ಡಿಸೈನ್ ಹಾಳಾಗುತ್ತೆ. ಈ ಥರ
ಎಲ್ಲ ಹಾಕ್ಕೊಂಡು ಬರಬೇಕು ಎಂಡ್ವರೆಗೂ. ಫ್ರಂಟ್ ಲೂಪ್ ರಿಬ್ಡ್ ಸ್ಟಿಚ್ ಅಂತ ಹೇಳ್ತಾರೆ ಇದಕ್ಕೆ. ಬ್ಯಾಕ್ ಲೂಪ್ ರಿಬ್ಡ್ ಸ್ಟಿಚ್ ನಾನು ಮಾಡಿ ತೋರಿಸಿದ್ದೀನಿ, ಈಗ ಒಂದು ವಾರ ಕೆಳಗೆ ಮಾಡಿದ್ದೀನಿ ಅನಿಸುತ್ತೆ. ನೀವು ನೋಡಿ, ನನ್ನ ಚಾನಲಲ್ಲಿ ಇದೆ, ಲಿಂಕ್ ಸಾಧ್ಯ ಆದರೆ ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಗಳಿರುತ್ತೆ. ಈ ಥರದ ಕ್ರೋಶೆ ಹುಕ್ಕು ಅಥವಾ ಉಲ್ಲನ್ ದಾರ ಬೇಕಂದ್ರೆ ಅದರದ್ದು ಇರುತ್ತೆ. ನೋಡಿ ಈ ಥರ ಲೈನ್ ಬರುತ್ತೆ, ನೋಡಿ ಒಂದು ಸ್ಟ್ರಕ್ಚರ್ ಬರುತ್ತೆ ಬ್ಯಾಕ್ ಸೈಡಲ್ಲಿ. ಈಗ ನೋಡಿ ಎಂಡಿಗೆ ಬಂತು. ಎಂಡಲ್ಲಿ ಟರ್ನಿಂಗ್ ಚೈನ್ ಇದೆಯಲ್ವ, 2 ಚೈನ್ ಮಾಡಿ ಟರ್ನ್ ಮಾಡಿದ್ದೀರಲ್ವ, ಅಲ್ಲಿ ಫಸ್ಟಿಗೆ ನೀವು 2 ಚೈನು ಬಿಟ್ಟು ಹಾಕಿರೋದಲ್ವ ಫಸ್ಟ್ ರೌಂಡಲ್ಲಿ, ಆ 2ನೇ ಚೈನಿಗೆ ಲಾಕ್ ಮಾಡ್ತೀವಿ. ಪ್ರತಿ ಸಾರಿನೂ 2ನೇ ಚೈನ್ಗೆ ಕಾರ್ನರಲ್ಲಿ ಲಾಕ್ ಮಾಡ್ತೀವಿ. ಈಗ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಮತ್ತು ಅದೇ ಥರ ಫ್ರಂಟ್ ಲೂಪಿಗೆ ಹಾಕ್ಕೋಬೇಕು. ಫ್ರಂಟ್ ಲೂಪಿಗೆ ಹಾಕಬೇಕು. ಫ್ರಂಟಿಗೆ ಮಾತ್ರ ಹಾಕ್ಕೋಬೇಕು, ಬ್ಯಾಕ್ ಸೇರಿಸ್ಕೋಬಾರ್ದು. ತಪ್ಪಿ ಬ್ಯಾಕಲ್ಲಿ ಮಾತ್ರ ಹಾಕ್ಕೋಬಾರ್ದು, ಯಾಕಂದರೆ ಇದು ಫ್ರಂಟ್ ಲೂಪಿಂದಲ್ವ ಡಿಸೈನು. ಫ್ರಂಟಿಗೆ ಮಾತ್ರ ಹಾಕ್ಕೋಬೇಕು. ಈ ಥರ ಫ್ರಂಟ್ ಲೂಪ್ ಹಾಫ್ ಡಬಲ್ ಕ್ರೋಶೆ ಎಂಡ್ವರೆಗೂ ಮಾಡಿ. ಈಗ ಎಂಡಲ್ಲಿ 2 ಚೈನ್ ಇರುತ್ತಲ್ವ ಟರ್ನಿಂಗ್ ಚೈನು, ಆ 2ನೇ ಚೈನಲ್ಲಿ ಹಾಕಿ ಮತ್ತೆ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಮತ್ತೆ ತಿರುಗಿಸ್ಕೊಂಡು ಬರಬೇಕು. ಆ 2ನೇ ಚೈನಲ್ಲೇ ಹಾಕೋಬೇಕು. ಸ್ವಲ್ಪ ಮೇಲೆವರೆಗೂ ಹೋದರೆ ನಿಮಗೆ ಡಿಸೈನ್ ಅಂದಾಜಾಗತ್ತೆ. ಈ ಥರ ಲೈನ್ನ ಥರ ಬರುತ್ತೆ, ಸ್ಟ್ರಕ್ಚರ್ ಬರುತ್ತೆ ಒಂದು ರೀತಿ. ನೋಡಿ ಇದು ನಾನು ಸ್ವಲ್ಪ ಮಾಡಿದ್ದೀನಿ ಉದ್ದವರೆಗೂ. ನೋಡಿ ಈ ಥರ ಲೈನ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬೇಬಿ ಬ್ಲ್ಯಾಂಕೆಟ್ಗೆ, ಕ್ರೋಶೆ ಶಾಲು ಮಾಡ್ತಾರಲ್ವ, ಶಾಲ್ ಮಾಡೋಕ್ಕೆ ಅಥವಾ ಟೇಬಲ್ ಕ್ಲಾತು ಇಂಥದ್ದು ಏನೇ ಮಾಡಿದರೂ ಆಗುತ್ತೆ. ಇದರಲ್ಲಿ ಡ್ರೆಸ್ಸುಗಳು ಅಥವಾ ಟೋಪಿಗಳು ಇಂಥದ್ದು ಕೂಡ ಮಾಡ್ತಾರೆ. ತುಂಬ ಈಸಿಯಾಗಿ ಮಾಡೋಂಥದ್ದು ಬಿಗಿನರ್ಸ್ ಸ್ಟಿಚ್ ಇದು. ಆಮೇಲೆ ತುಂಬ ಸಿಂಪಲಾಗಿದೆ, ಈಸಿಯಾಗಿ ಬೇಗ ಆಗುತ್ತೆ. ಹಾಫ್ ಡಬಲ್ ಕ್ರೋಶೆ ಮಾಡಿದರೆ ಇದರಲ್ಲೇ ನೀವು ಡಬಲ್ ಕ್ರೋಶೆನೂ ಮಾಡ್ಬೋದು, ಸಿಂಗಲ್ ಕ್ರೋಶೆನಾದ್ರು ಮಾಡ್ಕೋಬೋದು, ಟ್ರಿಪಲ್ ಕ್ರೋಶೆ ಆದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಬೇಗ ಬೇಗ ಹೋಗುತ್ತೆ, ಬೇಗ ಬೇಗ ಮಾಡೋಕ್ಕಾಗತ್ತೆ. ಒಂದು 2 ಲೈನ್ ಮಾಡೋವರೆಗೂ ಸ್ವಲ್ಪ ನಿಧಾನ ಆಗುತ್ತೆ, ಆಮೇಲೆ ಬೇಗ ಬೇಗ ಮಾಡೋದಕ್ಕಾಗತ್ತೆ. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಉಲ್ಲಂತಂದು ಮಾಡಿದರೆ ಮನೇಲಿ ಯಾರಿಗಾದ್ರು ಉಪಯೋಗಿಸ್ಕೋಬೋದು, ಶಾಲ್ ಮಾಡ್ಬೋದು, ಸ್ಕಾರ್ಫು ಮಾಡ್ಬೋದು ಸಣ್ಣಕ್ಕೆ ಮಾಡಿದರೆ. ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ವೀಡಿಯೋಗಳು ನಿಮಗೆ ಸಜೆಸ್ಟ್ ಆಗ್ತಾ ಇರುತ್ತೆ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳು ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.